ಕೇಳುಗರೆ ನಮಸ್ಕಾರ. BSc MSc ಮಾಡಾದ್ಮೇಲೆ ಅವ್ರು ಸಂಶೋಧನೆಯಲ್ಲಿ ಮುಂದುವರೆದ್ರೆ ಅವರಿಗೆ ಉದ್ಯೋಗದ ಕುರಿತು ಅಂದ್ರೆ ಆದಾಯದ ಕುರಿತು ಯಾವುದೇ ಯೋಚನೆ ಮಾಡದೇನೆ ಪೋಷಕರಿಗೆ ಇಲ್ಲ ನಾನು ಬದುಕಬಲ್ಲೆ ಅನ್ನೋ ಧೈರ್ಯ ಆತ್ಮವಿಶ್ವಾಸ ಕೊಡಬಹುದಾ? ಮೇಡಮ್, ಅವರು BSc ಮಾಡಿರಲಿ, MSc ಮಾಡಿರಲಿ, BE ಮಾಡಿರಲಿ, ಒಂದು ಉದ್ಯೋಗಕ್ಕೆ ಬರಬೇಕಾದ್ರೆ ಅವರು ಆ ನಡುವೆ ಏನು ಕಲಿತಾರೆ, ಯಾವ ದಾರಿ ಹಿಡಿತಾರೆ, ಎಷ್ಟು ಆಸಕ್ತಿ ತೋರಿಸ್ತಾರೆ, ಯಾವ ಸ್ಕಿಲ್ ಸೆಟ್ ಬೆಳೆಸ್ಕೋತಾರೆ, ಅದ್ರ ಮೇಲೆ ಹೋಗುತ್ತೆ. ಇದು ಎಲ್ಲ ಖಂಡಿತವಾಗೂ ಅವರು ಮುಂಚೆಯಿಂದನೂ ವ್ಯವಸ್ಥಿತವಾಗಿ ಯೋಚನೆ ಮಾಡ್ಕೊಂಬಂದ್ರೆ ಯಾವುದೇ ಡಿಗ್ರಿ ಮಾಡಿರಲಿ ಮೇಡಮ್, ಖಂಡಿತ ಅವ್ರ ಜೀವನ ರೂಪಿಸ್ಕೋಬಹುದು. ಅದು ಖಂಡಿತ ಹೇಳಬಲ್ಲೆ. ಸಂಶೋಧನೆಯಲ್ಲಿ ಎಷ್ಟು ಅವಕಾಶಗಳಿವೆ ಸರ್ ನಮ್ಮ ದೇಶದಲ್ಲಿ, ವಿದೇಶದಲ್ಲಿ? ತುಂಬಾ ಅವಕಾಶಗಳಿದೆ ಮೇಡಮ್. ಸಂಶೋಧನೆ ಅನ್ನೋದು ಎಲ್ಲರಿಗೂ ಬೇಕು. ಇವಾಗ ಜೈವಿಕ ತಂತ್ರಜ್ಞಾನದಲ್ಲಿ ಸಂಶೋಧನೆ ಬಹುಮುಖ್ಯವಾದ ಅಂಶ. ನ್ಯಾನೋ ಬಯೋಟೆಕ್ನಾಲಜಿ ಅಂತ ಬರ್ತಾ ಇದೆ. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ತುಂಬಾ ಇದು ಹೆಂಗೆ ಮಾಡೋದು, ಸಂಶೋಧನೆ ಒಂದು ಅವಿಭಾಜ್ಯ ಅಂಗ ಬಯೋಟೆಕ್ನಾಲಜಿ. ಇದಕ್ಕೆ BSc ಬಯೋಟೆಕ್ನಾಲಜಿ ಮತ್ತೆ BE ಬಯೋಟೆಕ್ನಾಲಜಿ ಓದಿದ ಕೂಡ್ಲೇನೆ ಒಂದು 5 ಅಂಕಿ ಸಂಬಳದ ನಿರೀಕ್ಷೆ ಇಟ್ಕೋಬಹುದಾ? ಈಗ ಕಂಪ್ಯೂಟರ್ ಸೈನ್ಸ್ ಸರ್ವಿಸ್ ಓರಿಯೆಂಟೆಡ್ ಕರಿಯರ್. ನಮ್ಮ BE ಬಯೋಟೆಕ್ನಾಲಜಿ ಆಗಲಿ, BSc ಬಯೋಟೆಕ್ನಾಲಜಿ, ಈ ಸಾಮಾನ್ಯ ಈ ಕ್ಷೇತ್ರಗಳಲ್ಲಿ ಹೆಂಗಾಗುತ್ತೆ ಅಂದರೆ, ಈ ಕಂಪ್ಯೂಟರ್ ಸೈನ್ಸ್ಗೆ ಇರೋಷ್ಟು ಕಂಪ್ನಿಗಳು BE ಬಯೋಟೆಕ್ನಾಲಜಿಗಾಗಲಿ BScಗಿಲ್ಲ. ಆದ್ರೂ ಕಂಪ್ಯೂಟರ್ ಸೈನ್ಸ್ಗೆ ಈಚೆ ಬರೋಂಥ ಅಷ್ಟು ವಿದ್ಯಾರ್ಥಿಗಳು BE ಬಯೋಟೆಕ್ನಾಲಜಿ, BSc ಬಯೋಟೆಕ್ನಾಲಜಿಗೂ ಬರಲಿಕ್ಕಿಲ್ಲ. ಈಗ ಸಾಮಾನ್ಯ ಈ ಬಯೋಟೆಕ್ನಾಲಜಿ ಲೈನಲ್ಲೆಲ್ಲ ಹೇಗಾಗುತ್ತೆ ಅಂದರೆ, ಕರಿಯರ್ ಶುರು ಮಾಡಬೇಕಾದ್ರೆ ಸಂಬಳ ಅವ್ರು ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಸ್ವಲ್ಪ. ಬಟ್ ಮೇಲೋಗ್ತಾ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದರೆ, ಮೇಲೋಗ್ತಾನೆ ಇರುತ್ತೆ. ನಾವು ಯಾವಾಗಲೂ ಈಗ ಪೇರೆಂಟ್ಸ್ಗಳಿಗೂ ಇದೇ ಗ್ರಾಫ್ ಕೊಡ್ತಾ ಇರ್ತೀವಿ. ಈ ಗ್ರಾಫ್ ಹೆಂಗಾಗುತ್ತೆ ಅಂದ್ರೆ, ಕಂಪ್ಯೂಟರ್ ಸೈನ್ಸ್ ಇದರಲ್ಲೆಲ್ಲ ಹೆಂಗಾಗುತ್ತೆ, ಒಂದು ಲೆವೆಲ್ ಇಂದ ಶುರು ಆಗುತ್ತೆ, ಒಂದು ಲೆವೆಲ್ಗೆ ಹೋಗಿ ನಿಂತೋಗುತ್ತೆ ಗ್ರಾಫ್. ನಮ್ಮ BE ಬಯೋಟೆಕ್ನಾಲಜಿಲಿ ಆಕಾಶ ತನಕನೂ ಹೋಗೋದು ಮೇಡಮ್. ಯಾಕಂದ್ರೆ ನಮ್ಮಲ್ಲೇ ಸಾಕಷ್ಟು ಉದಾಹರಣೆಗಳಿದೆ. ಈಗ ನಮ್ಮ ಕಿರಣ್ ಮಜುಮ್ದಾರ್ ಶಾ ಮೇಡಮ್ ಎಕ್ಸಾಂಪಲ್ ಆಗಿ ತಗೋಬಹುದು. ಇವತ್ತು ಅವ್ರ ಲೆವೆಲ್ಗೆ ಯಾರೂ ಇಲ್ಲ, ಸ್ಟಾರ್ಟೆಡ್ ಆಸ್ ಎ ಬೇಸಿಕ್ ಸೈಂಟಿಸ್ಟ್. ಆಗಿರೋದ್ರಿಂದ ಅವರ ಎಷ್ಟು ಆಸಕ್ತಿ ಇದೆ, ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟು ಕಾರ್ಯಕ್ಷಮತೆ ಇದೆ, ಅದರಿಂದ 5 ಅಂಕಿಗೂ ಹೋಗ್ಬೋದು, 6ಕ್ಕೂ ಹೋಗ್ಬೋದು, 7ಕ್ಕೂ ಹೋಗ್ಬೋದು ಮೇಡಮ್. ಶುರು ಆಗೋದು ಸ್ವಲ್ಪ ಕಡಿಮೆ, ಬೇರೆ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದ್ರಲ್ಲಿ ಶುರು ಮಾಡ್ಬೋದು. ಬಟ್ ಮೇಲೆ ಹೋಗ್ತಾ 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 ಒಳ್ಳೆ ಗ್ರಾಫ್ ಅಂತೂ ಇದೆ ಮೇಡಮ್, ಖಂಡಿತ ಹೇಳಿ. ಆಮೇಲೆ ಮೇಡಮ್, ನಮ್ಮ ಇದಕ್ಕೆ ಇವಾಗ ನೋಡಿ, ಆಹಾರ ಬೇಕೇ ಬೇಕು. ಆಹಾರ ತಿಂದ್ಮೇಲೆ ಆಮೇಲೆ ಏನೋ ಒಂದು ರೋಗ ಬಂದ್ರೆ ರೋಗ ನಿರೋಧಕಕ್ಕೂ ಬೇಕು, ಆಮೇಲೆ ಔಷಧಕ್ಕೂ ಬೇಕು, ಆಮೇಲೆ ಇವಾಗ ನಾವು ಬೆಳಿಬೇಕು. ಎಲ್ಲದಕ್ಕೂ ನಮ್ಮ ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಫೀಲ್ಡ್ ಅಲ್ಲಿ ಯಾವಾಗ್ಲೂ ಮೇಲೆ ಹೋಗ್ತಿವೆ ಹೊರತು ಕೆಳಗ್ ಬರೋದೇ ಇಲ್ಲ. ಈಗೆಲ್ಲ ಕಡೆ AI ನ ಪ್ರಭಾವ, ಮನುಷ್ಯರನ್ನೇ ಅವರು ಬದಲಿ ಮಾಡುವಂತಹ ಹಂತದಲ್ಲಿ AI ಬಂದು ನಿಂತಿದೆ. ಬಯೋಟೆಕ್ನಾಲಜಿಯಲ್ಲಿ AI ಕೆಲಸ ಕೊಡಿಸುತ್ತಾ ಅಥವಾ ಕೆಲಸ ಕಳಿಸುತ್ತಾ? ಮೇಡಮ್, ಇದು ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ. ನಮಗೆ Y2K ಬಂದಾಗ್ಲೂ ಇದೇ ಭಯ ಇತ್ತು, ನಿಜ. ಕಂಪ್ಯೂಟರ್ ಬಂದಾಗ್ಲೂ ಇದೇ ಭಯ ಇತ್ತು, ಕೆಲಸ ತಗೊಂಡ್ಬಿಡುತ್ತೆ. ಬಟ್ ಅದು ಬಂದ್ಮೇಲಿಂದ ಕೆಲಸಗಳೇನು ಕಡಿಮೆ ಆಗಿಲ್ಲ. ನಾವೇನಾಗುತ್ತೆ ಅಂದ್ರೆ, AI ಬರಲಿ, ನಾಳೆ ಇನ್ನೊಂದು ತಂತ್ರಜ್ಞಾನ ಬರಲಿ, ಆ ತಂತ್ರಜ್ಞಾನಕ್ಕೆ ಹೊಂದ್ಕೋಬೇಕು ನಾವು ಅಷ್ಟೇ. ಬರುವಾಗ ನಮಗೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ, ಅದು ಮಾನವೀಯ ಗುಣ. ಯಾವುದೇ ಹೊಸ ಇದು ಬಂದಾಗ ನಾವು ಅದನ್ನು ರೆಸಿಸ್ಟ್ ಮಾಡ್ತೀವಿ. AI ಬಂದಿರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಎಲ್ಲಾರ ಆಗಲಿ, ಬಯೋಟೆಕ್ನಾಲಜಿ ಯಾವುದ್ರಲ್ಲೂ ಏನು ಇದಾಗಲ್ಲ, ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ ಹೊರತು ಅದರಿಂದ ಕಡಿಮೆ ಏನಾಗಲ್ಲ ಮೇಡಮ್. ಆಮೇಲೆ ಎಸ್ಪೆಷಲಿ ಮೇಡಮ್ ಹೇಳ್ದಂಗೆ, ಈಗ ಬಯೋಟೆಕ್ನಾಲಜಿ, ಆಹಾರ, ನಾವು ಊಟ ಮಾಡೋದು ಬಿಟ್ರೆ ಬೇಕಾದ್ರೆ ಬಯೋಟೆಕ್ನಾಲಜಿ ನಿಲ್ಬೋದು ಮೇಡಮ್. ಜನಕ್ಕೆ ರೋಗನೇ ಬರೋದು ನಿಂತೋದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು, ಲಸಿಕೆನೇ ಬೇಡ ಅಂದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು, ಇಂಡಸ್ಟ್ರಿಗಳೇ ಬೇಡ ಅಂದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು. ಇವೆಲ್ಲ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಬಯೋಟೆಕ್ನಾಲಜಿ ಬೇಕೇ ಬೇಕು. ಹಾಗಿದ್ರೆ 2026ರಲ್ಲಿ ಈ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳು ಕಲ್ತಿರ್ಲೇಬೇಕಾದ 2 ಸ್ಕಿಲ್ ಯಾವುದು? ಈಗ ಬಯೋಟೆಕ್ನಾಲಜಿ ಸಾಕಷ್ಟು ಏರಿಯಾಗಳಿಗೆ ಟಚ್ ಆಗುತ್ತೆ. 2 ಸ್ಕಿಲ್ ಇವತ್ತಿನ ದಿನ ಬರಬೇಕು ಅಂದರೆ ಕಲಿಯಕ್ಕೆ ರೆಡಿ ಇರಬೇಕು ಮೇಡಮ್. ಈ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾನೆ ಇರುತ್ತೆ, ಕಲಿಯಕ್ಕೆ ರೆಡಿ ಇರಬೇಕು. 2ನೇದು ಪೇಷನ್ಸ್ ಬೇಕು. ನಮ್ಮಲ್ಲಿ ಈಗ ಏನಾಗುತ್ತೆ, ಈಗ ಕೆಲವು ಇದರಲ್ಲಿ ಈಗ ಓದ್ತಾ ಇದ್ದ ನಾಳೆಯಿಂದನೇ ಅದೇ ತಾವು ಹೇಳಿದ್ರಲ್ಲ ಮೇಡಮ್, ಹಂಗೆ 5 ಅಂಕಿ ಸಂಬಳ, 6 ಅಂಕಿ ಸಂಬಳ. ಅದ್ರ ಜೊತೆಗೆ ಸಾಮಾನ್ಯ ನಮ್ಮಲ್ಲಿ ಬರೋ ವಿದ್ಯಾರ್ಥಿಗಳ ಮನೋಭಾವ ಹೆಂಗಿರುತ್ತೆ ಅಂದರೆ, ಏನಾದ್ರು ಒಂದು ಸಾಧನೆ ಮಾಡಬೇಕು, ಬಯೋಟೆಕ್ನಾಲಜಿಯಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಇರುತ್ತೆ. ಈ ಮನೋಭಾವನೂ ಬೇಕು. ಬರೀ ಈಗ ನಾವು ನಮ್ಮ ಕರಿಯರ್ ಮಾಡ್ಕೋಬೇಕಾದ್ರೆ ಬರೀ ಸಂಬಳ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸಂಬಳ ಒಂದೇ ಇಂಪಾರ್ಟೆಂಟ್ ಅಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಯಾವುದೋ ಒಂದು ಕೆಲಸ ಕೊಟ್ಬಿಟ್ಟು ದಿನ ಮೊಬೈಲ್ ಫೋನ್ ಆನ್ ಮಾಡಬೇಕು, ಆಫ್ ಮಾಡಬೇಕು, 1000 ಸಲ ಮಾಡಬೇಕು ಅಂದರೆ ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ವರ್ಷಾನ್ಗಟ್ಲೆ ಮಾಡೋಕ್ಕಾಗಲ್ಲ. ನಾವು ಏನು ಕೆಲಸ ಮಾಡ್ತೀವಿ, ಏನೋ ಒಂದು ಹೊಸದು ಕಂಡುಹಿಡಿತಾ ಇದ್ದೀವಿ ಅನ್ನೋ ಆಸಕ್ತಿನೂ ಇರಬೇಕು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಕಲಿಯೋ ಆಸಕ್ತಿ ಇರಬೇಕು,
ಲರ್ನ್ ಅಂಡ್ ಅರ್ನರ್ ಅಂತಾರೆ. ಕೆಲವು ಅಭ್ಯಾಸಗಳನ್ನ ನಾವು ಏನು ಬಿಡಬೇಕು ಅದನ್ನು ಬಿಡಬೇಕು, ಹೊಸದೇನು ಕಲಿಬೇಕು ಅದು ಕಲಿಬೇಕು. ಇವೆರಡು ಇದ್ದು ಹೊಸ ಹೊಸ ತಂತ್ರಜ್ಞಾನ ಏನು ಬರ್ತಾ ಇದೆ ಅದಕ್ಕೆಲ್ಲ ನಾವು ಹೊಂದ್ಕೊಂಡು ಹೋಗ್ತೀನಿ ಅಂತ ಇದ್ರೆ ಸಾಕಷ್ಟು ಅವಕಾಶಗಳಿದೆ ಮೇಡಮ್. ಈಗ ಬಯೋಟೆಕ್ನಾಲಜಿ ಓದಿದ ನಂತರ ನಾನು ವ್ಯವಸಾಯದ ಜೊತೆಗೆ ಕೋಳಿ ಸಾಕಣೆ ಆಗಿರ್ಬೋದು, ಮೀನು ಸಾಕಣೆ ಆಗಿರ್ಬೋದು, ಇದಕ್ಕೆ ಉಪಯೋಗ ಆಗತ್ತಾ, ಪೂರಕವಾಗಿದೆಯಾ? ಖಂಡಿತ ಆಗುತ್ತೆ ಮೇಡಮ್, ಇದು ಒಳ್ಳೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮನುಷ್ಯನ ಕಾಯಿಲೆ ಬಂದಂಗೆ ಕೋಳಿಗೂ ಬರುತ್ತೆ, ಮೀನುಗಾರಿಕೆಗೂ ಬರುತ್ತೆ. ಈಗ ಏನಾಗ್ತಾ ಇದೆ, ಈಗ ಸಾಕಷ್ಟು ಪೌಷ್ಟಿಕಾಂಶಗಳು ಎನ್ಸೈಮ್ಸ್ ಅಂತ ಕರಿತೀವಿ ನಾವು. ಈಗ ಫೀಡ್ಗಳಲ್ಲೇ ಎನ್ಸೈಮ್ಸ್ ಇನ್ಕ್ಲೂಡ್ ಮಾಡ್ತಾರೆ. ಹಂಗಾಗಿರೋದ್ರಿಂದ ಅದು ನ್ಯಾಚುರಲ್ ಆಗಿ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇದೆಲ್ಲ ತಿರ್ಗಾ ಬರೋದು ಬಯೋಟೆಕ್ನಾಲಜಿ ನಾಲೆಜ್ ಇಂದಾನೆ. ಅದಕ್ಕೆ ಫೀಡ್ ಕೊಡೋದಾಗ್ಬೋದು, ಅದಕ್ಕೆ ಏನಾದ್ರು ಕಾಯಿಲೆ ಬಂದಾಗ ಹೇಗೆ ತಡಿಬೋದು, ಅದ್ರ ಪರಿಸರ ಹೆಂಗಿಡ್ಬೋದು. ಫಾರ್ ಎಕ್ಸಾಂಪಲ್ ಅದರ ಪರಿಸರದಲ್ಲಿ ಸಾಕಷ್ಟು ಮೈಕ್ರೋ ಆರ್ಗಾನಿಸಮ್ಸ್ಗಳು, ಸೂಕ್ಷ್ಮ ಜೀವಿಗಳಿರ್ತವೆ. ಇದ್ರ ನಾಲೆಡ್ಜು ಬಯೋಟೆಕ್ನಾಲಜಿ ಓದೋರಿಗೆ ಬರೋದ್ರಿಂದ ಇಲ್ಲೂ ಸಾಕಷ್ಟು ಉಪಯೋಗ ಆಗುತ್ತೆ. ಆಮೇಲೆ ಬಯೋಟೆಕ್ನಾಲಜಿ ಅವರು ಇವಾಗ ನೀವು ಕೋಳಿ ಸಾಗಣೆ ಅದರಲ್ಲಿ ಬರೋ ವೇಸ್ಟ್, ಆ ವೇಸ್ಟ್ ಇಂದನು ನಮ್ಮ ಬಯೋಟೆಕ್ನಾಲಜಿ ಅವ್ರು ಮಾಡ್ತಾರೆ. ಈಗ ಬಯೋಮಾಸ್ ಪೆಲೆಟ್ ಅಂತ ಒಂದಿದೆ. ಅಂದ್ರೆ ಇವಾಗ ಹಳೆ ಕಾಲದಲ್ಲೆಲ್ಲ ಇವಾಗ ಎನರ್ಜಿ, ಇವಾಗ ಕೋಲ್ ಯೂಸ್ ಮಾಡ್ತಾ ಇದ್ರು, ಇದು ಅದು ಸಿಕ್ಕಲ್ಲ ಅಂತಂದ್ರೆ ಈ ತರ ಕೋಳಿ ಸಾಗಾಣಿಕೆ, ಮೀನು ಇದ್ರಲ್ಲೆಲ್ಲ ವೇಸ್ಟ್ ಬರೋದ್ರಿಂದ ಅದರಿಂದನೂ ನಾವು ಇದು ಮಾಡಿಬಿಟ್ಟು ನಾವು ಎನರ್ಜಿನ ಡೆವಲಪ್ ಮಾಡ್ಬೋದು. ಬಯೋಟೆಕ್ನಾಲಜಿಲಿ ಕಸಾನು ರಸ ಮಾಡ್ಬೋದು ಮೇಡಮ್. ನೀವು ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಸಹಾಯಕ ಪ್ರಾಧ್ಯಾಪಕರಾಗಿದ್ದೀರಾ, ತುಂಬಾ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಕೊಟ್ಟಿದ್ದೀರಾ. ಒಂದೆರಡು ಬೆಸ್ಟ್ ಸಕ್ಸಸ್ ಸ್ಟೋರಿಯನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾ? ಮೇಡಮ್, ಪ್ರಿಯದರ್ಶಿನಿ ಅಂತ ಇದ್ರು, ನೀವು ಕೇಳಿದ್ರಿ, ಕನ್ನಡ ಮೀಡಿಯಂ ಅಂತ. ಅವರು ಚಾಮರಾಜನಗರ ಜಿಲ್ಲೆ ಎಲ್ಲೋ ಒಂದು ಹಳ್ಳಿಯಿಂದ ಬಂದಿದ್ದು ಆ ಹುಡುಗಿ. ಅವರು ಕನ್ನಡ ಮೀಡಿಯಮ್ಮೇನೆ. ಅವರು ಮೊದಲಿಗೆ ಬಂದಾಗ ಅವರು ನಿಂತ್ಕೊಂಡು ಮಾತಾಡೋಕ್ಕೂ ತುಂಬಾ ಹೆದರ್ತಾ ಇದ್ರು. ಆಮೇಲೆ ಅವರು ಬಟ್ ಆ ಹುಡುಗಿ ತುಂಬಾ ಬುದ್ಧಿವಂತೆ ಅಂದ್ರೆ ಅವ್ರಿಗೆ ಒಂದು ಹಿಂಜರಿಕೆ ಇತ್ತು, ನಾನು ಹೆಂಗ್ ಮಾತಾಡೋದು, ಅವರ ಸಹಪಾಠಿಗಳ ಜೊತೆ ಹೆಂಗ್ ಮಾತಾಡೋದು, ಪ್ರಾಧ್ಯಾಪಕರ ಜೊತೆ ಹೆಂಗ್ ಮಾತಾಡೋದು ಅಂತ. ಬಟ್ ನಮ್ಮ ಕೋರ್ಸ್ ಹೆಂಗಿದೆ ಅಂದ್ರೆ ಆ ಹುಡುಗಿ 8th ಸೆಮಿಸ್ಟರ್ ಆಗೋಷ್ಟೊತ್ತಿಗೆ ಅದೇ ನನ್ನ ಗೇಟ್ ಕ್ಲಿಯರ್ ಮಾಡಿದ್ರು. ಅದು ಎಕ್ಸಾಮು ಇವಾಗ M.Tech ಮಾಡೋದಕ್ಕೆ IITs ಅಲ್ಲಿ M.Tech ಗೇಟ್ ಕ್ಲಿಯರ್ ಮಾಡಿ ಅಲ್ಲಿ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ ಮಾಡಿ ಈಗ ಅವರು ಒಳ್ಳೆ ಸ್ಥಾನದಲ್ಲಿದ್ದಾರೆ ಮೇಡಮ್, ಒಳ್ಳೆ ಕಂಪನಿಲಿ ಕೆಲಸದಲ್ಲಿದ್ದಾರೆ. ಆಮೇಲೆ ರೋಹಿತ್ ಗೌಡ ಅಂತ ಹೇಳಿದ್ನಲ್ಲ, ಆ ಹುಡುಗನೂ ಅಷ್ಟೇ. ಇನ್ನೊಬ್ಬ ಹುಡುಗ ಪುನೀತ್ ಅಂತ ಇದ್ರು, ಅವರು ಅಷ್ಟೇ. ಹಿಂಗೆ ಅಂದ್ರೆ ಮಕ್ಕಳು ಪಾಪ ಹೆದರಿಕೆ ಹಿಂಜರಿಕೆ ಇರುತ್ತೆ. ಈಗ ನಮ್ಮ ಸಿಲೆಬಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅವರು 4 ಜನದ ಜೊತೆ ಕೆಲಸ ಮಾಡಬೇಕು, ಗ್ರೂಪ್ ವರ್ಕ್ ಇರುತ್ತೆ. ಆಮೇಲೆ ಅವ್ರಿಗೆ ಏನ್ ಮಾಡಿರ್ತಾರೋ ಅದನ್ನ ಪ್ರೆಸೆಂಟ್ ಮಾಡಬೇಕು. ಅಲ್ಲೆಲ್ಲಾನು ನಾವು ಅವ್ರಿಗೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ತೀವಿ. ಅದೆಲ್ಲ ಮಾಡಿದಾಗ ಡೆಫಿನೆಟ್ ಆಗಿ ಅವ್ರು ಎಲ್ಲೇ ಈಚೆ ಹೋದ್ರು ಅವರು ತುಂಬಾ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೇ ಇರ್ತಾರೆ. ನಮ್ಮ ಕರಿಕ್ಯುಲಮ್ಮೇ ಹಂಗಿದೆ. ಮತ್ತೆ ಈ ಸರ್ಕಾರ ತಂದಿರುವಂತಹ ಬಯೋಟೆಕ್ ನೀತಿಗಳು ಈ ಬಯೋಟೆಕ್ನಾಲಜಿ ಓದಿನ ಮೇಲೆ ಮತ್ತೆ ಉದ್ಯೋಗದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ? ಮೇಡಮ್, ಈ ಸರ್ಕಾರದ ನೀತಿಗಳು ಯಾವಾಗ ಬಯೋಟೆಕ್ ಬಗ್ಗೆ ಬರುತ್ತೆ, ಸಾಮಾನ್ಯ ಜನಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇದನ್ನ ಸಾಮಾನ್ಯ ಜನಕ್ಕೆ ತಲುಪಿಸೋ ಜವಾಬ್ದಾರಿ ಇರುತ್ತಲ್ಲ, ಇದು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಏನು ಕೆಲಸ ಮಾಡಿರ್ತಾರೆ. ಯಾಕಂದ್ರೆ ಕೆಲವು ಏನೋ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಿರ್ತಾರೆ, ಸಾಮಾನ್ಯ ಜನಗಳಿಗೆ ಏನೋ ಆತಂಕ ಆಗುತ್ತೆ, ಇದೇನೋ ಮಾಡ್ಬಿಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ BT ಕಾಟನ್ನೇ ಆಗಿರ್ಬೋದು, ಈ BT ಇದು ಬಂತಲ್ಲ, ಬಟ್ ಆಕ್ಚುಲಿ ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ತಿಳಿಸ್ಕೊಡ್ಬೇಕಾದ್ರೆ ನಮ್ಮ ಬಯೋಟೆಕ್ ಏನು ಓದಿರ್ತಾರೆ ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರು ಯಾವಾಗಲೂ ದೇ ಸರ್ವ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಸಾಮಾನ್ಯ ಜನಗಳಿಗೂ ಸರ್ಕಾರದ ನೀತಿಗಳಿಗೂ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಈ ರೈತರಿಗೆ ವಿಶೇಷವಾದಂತಹ ತರಬೇತಿಯನ್ನ ಕೊಡೋ ವ್ಯವಸ್ಥೆ ಏನಾದ್ರೂ ಇದೆಯಾ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ? ಅವರು ಹೇಗೆ ಬೆಳೆಯನ್ನ ಬೆಳಿಬೇಕು, ಯಾವ ಬೀಜವನ್ನ ಆರಿಸ್ಕೊಳ್ಬೇಕು ಅನ್ನೋ ಎಲ್ಲ ವಿಚಾರಗಳು. ಮೇಡಮ್, ಇದು ಓವರ್ ಆಲ್ ಬಯೋಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಡ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಈ ಬಯೋಟೆಕ್ನಾಲಜಿ ಮೂಲಕ ಸಾಕಷ್ಟಿವೆ. ನಾ ಹೇಳ್ದಂಗೆ ಸಾವಯವ ಗೊಬ್ಬರ ಇರ್ಬೋದು, ಬಯೋಫರ್ಟಿಲೈಸರ್ಸ್ ಇರ್ಬೋದು, ಇದ್ರ ಬಗ್ಗೆ ಅಣಬೆ ಕೃಷಿ ಇರ್ಬೋದು, ಸರ್ಟಿಫಿಕೇಟ್ ಕೋರ್ಸ್ಗಳಂತ ಸುಮಾರು ಸಂಸ್ಥೆಗಳಲ್ಲಿ ಮಾಡ್ತಾರೆ ಮೇಡಮ್. ಈ 1 ವಾರ 10 ದಿನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಾವಯವ ಗೊಬ್ಬರ ಮಾಡಬೇಕಾದ್ರೆ ಅದು ಅವರು ಒಂದು 10 ದಿನ ಕೋರ್ಸ್ ಮಾಡಿದ್ರೆ ಅವರ ಸ್ವಂತ ಭೂಮಿಯಲ್ಲಿ ಅವರೇ ಶುರು ಮಾಡ್ಕೋಬಹುದು, ಅತಿ ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡ್ಕೋಬಹುದು. ಈ ತರದ್ದು ಸಾಕಷ್ಟು ಉದಾಹರಣೆಗಳಿದೆ ಮೇಡಮ್. ಆಮೇಲೆ ನೀವು ಕಿರಣ್ ಅವರ ಉದಾಹರಣೆಯನ್ನ ಕೊಟ್ರಿ, ಕಿರಣ್ ಮಜುಮ್ದಾರ್ ಶಾ ಅವರದ್ದು. ಅವರ ವಿಚಾರಕ್ಕೆ ಬಂದ್ರೆ ಅವರ ಕಂಪನಿ ಬಗ್ಗೆ ನಾವು ಪೇಪರ್ಗಳಲ್ಲಿ ಓದಿದಾಗ ಕಾರ್ಬನ್ ಕ್ರೆಡಿಟ್ ಅನ್ನುವಂತಹ ಪದವನ್ನ ಕೇಳ್ತೀವಿ. ಈ ಬಯೋಟೆಕ್ನಾಲಜಿ ಈ ಕಾರ್ಬನ್ ಕ್ರೆಡಿಟ್ ಆಗಿರಬಹುದು ಅಥವಾ ಗ್ರೀನ್ ಹೈಡ್ರೋಜನ್ ನಲ್ಲಿ ಹೇಗೆ ಪಾತ್ರ ನಿರ್ವಹಿಸುತ್ತೆ? ಮೇಡಮ್, ಇವಾಗ ಗ್ರೀನ್ ಹೈಡ್ರೋಜನ್ ಅಂತಂದ್ರಿ ಅಂದ್ರೆ ಇವಾಗ ನಾರ್ಮಲ್ ಪೆಟ್ರೋಲು ಅದು ಬದಲು ನಮ್ಮ ಬಯೋಟೆಕ್ನಾಲಜಿಯಿಂದ ಫರ್ಮೆಂಟೇಷನ್ ಅಂತೀವಿ. ಆ ಫರ್ಮೆಂಟೇಷನ್ ಅಲ್ಲಿ ನಾವು ಇದನ್ನೆಲ್ಲಾನು ಇಂಧನಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಆ ಇಂಧನಗಳು ಕಾರ್ಬನ್ ನ ಕ್ರಿಯೇಟ್ ಮಾಡೋದೇ ಇಲ್ಲ. ಇದರಲ್ಲಿ ಪೆಟ್ರೋಲಿಯಂ ಅಲ್ಲೆಲ್ಲ ಕಾರ್ಬನ್ ಇದು ಜಾಸ್ತಿ ಇರೋದ್ರಿಂದ ನಮ್ಗೆ
ಆವಾಗ ಆ ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಅಂತಾರೆ. ಅಂದರೆ ಆ ಬಂದಿರೋ ಕಾರ್ಬನ್ ಡೈಆಕ್ಸೈಡ್ನೂ ನಾವು ಅದನ್ನು ಇದು ಮಾಡ್ಬೋದು. ನಮ್ಮ ಬಯೋಟೆಕ್ನಾಲಜಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಕಾರ್ಬನ್ ಡೈಆಕ್ಸೈಡ್ನ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ಇದು ತಂತ್ರಜ್ಞಾನಗಳು ಬೇರೆ ಬೇರೆ ಥರ ಇರುತ್ತೆ. ಒಂದು ಬಂದಿರೋದು ಬರ್ತಾ ಇದೆ ಅಂತಂದರೆ ಬಯೋ ಇದರಿಂದ ಎಲ್ಲ ಥರದ್ದನ್ನು ಚೇಂಜ್ ಮಾಡ್ಬೋದು. ಈಗ ಇಂಜಿನಿಯರಿಂಗ್ ಓದಿದ್ರೆ ಈ ಕಂಪನಿಗಳಲ್ಲಿ ಹೋಗ್ತಾರೆ ಅನ್ನೋಂಥದ್ದು ಪೋಷಕರಿಗೆ ಒಂದು ಅರಿವಿರುತ್ತೆ. ಬಯೋಟೆಕ್ನಾಲಜಿ ಓದಿದ್ರೆ ಬರೀ ಈ ಥರದ್ ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ಅಥವಾ ಮತ್ತೊಂದು ಈ ಥರದ್ ಇಷ್ಟೇ ಒಂದು ಸೀಮಿತವಾದಂತಹ ಕಲ್ಪನೆ ಇದೆ. ಬಯೋಟೆಕ್ನಾಲಜಿ ಓದಿರುವಂತಹ ವಿದ್ಯಾರ್ಥಿ ಏನೇನಾಗಬಹುದು ಅಂತ ಹೇಳ್ಬಹುದು? ಇದು ಒಳ್ಳೆ ಪ್ರಶ್ನೆ ಮೇಡಮ್. ಫಾರ್ ಎಕ್ಸಾಂಪಲ್, ಈಗ ಮ್ಯಾಕ್ಸಿಮಮ್ ಆವಿಷ್ಕಾರ ನಡೀತಾ ಇರೋದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಈಗ ನಮ್ಮ ಮನೆಯಲ್ಲೇ ಹೋದ್ರೆ ಯಾವ್ದಾದ್ರು ಒಂದಲ್ಲ ಒಂದು ಔಷಧಿಗಳು ಇದ್ದೇ ಇರುತ್ತೆ ಮನೆಯಲ್ಲಿ. ಪ್ರತಿ ಫಾರ್ಮಸ್ಯೂಟಿಕಲ್ ಕಂಪ್ನಿಗೂ ಒಬ್ಬ ಬಯೋಟೆಕ್ನಾಲಜಿಸ್ಟ್ ಅವಶ್ಯಕತೆ ಇದ್ದೇ ಇದೆ. ಇದ್ರ ಜೊತೆಗೆ ಫುಡ್ಗೆ ಹೋದ್ವಿ. ಈಗ ಹಿಂದೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ, ನಮ್ಮ ಅಜ್ಜಿ ಕಾಲದಲ್ಲಿ ಭತ್ತ ತಂದು ಕುಟ್ಟು ಅಕ್ಕಿ ಮಾಡ್ತಾ ಇದ್ರು ಅಂತ ಕೇಳಿದ್ವಿ. ಅದಾದಮೇಲೆ ನಮ್ಮ ತಾಯಿ ಟೈಮ್ ಬಂದಾಗ ಸ್ವಲ್ಪ ಇದಾಯಿತು, ಅಕ್ಕಿ ತಂದು ಸೋಸ ಕೆಲಸ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅಕ್ಕಿನೂ ತರಲ್ಲ, ಇಡ್ಲಿ ಮಾಡಬೇಕಂದ್ರೆ ದೋಸೆ ಇಟ್ಟು ರೆಡಿ ಬರ್ತಾ ಇದೆ. ಸೊ ನಾವು ಪರಿಷ್ಕರಣೆ ಆಹಾರಕ್ಕೆ ಸಾಕಷ್ಟು ಹೋಗ್ತಾ ಇದ್ದೀವಿ. ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ತುಂಬ ಬೆಳೀತಾ ಇದೆ. ಈಗ ಇನ್ನೊಂದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಪ್ರೀ ಹಾರ್ವೆಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್ ಅಂತ ಕರಿತೀವಿ. ನಮ್ಮಲ್ಲಿ ಸಾಕಷ್ಟು ತರಕಾರಿಗಳಾಗಲಿ ಆಹಾರ ಧಾನ್ಯಗಳಾಗಲಿ ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ಕೆಟ್ಟೋಗೋದು ಜಾಸ್ತಿ. ಅದರಿಂದ ಅದನ್ನು ಪೋಸ್ಟ್ ಹಾರ್ವೆಸ್ಟ್ ಮಾಡಿ ಇಟ್ಟರೆ, ಪ್ರೋಸೆಸ್ ಮಾಡಿಟ್ರೆ ಸಾಕಷ್ಟು ದಿನಕ್ಕೂ ಇಡ್ಬೋದು, ಅದರಿಂದ ಲಾಸ್ ಆಗದಂಗೂ ನೋಡ್ಕೋಬೋದು. ಈ ಪ್ರೋಸೆಸ್ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಇಂಡಸ್ಟ್ರಿಗಳಿದೆ ಮೇಡಮ್, ಒಂದಲ್ಲ ಎರಡಲ್ಲ. ಎಲ್ಲ ಪ್ರೋಸೆಸ್ ಇಂಡಸ್ಟ್ರಿಗೂ ನಮ್ಮ ಬಯೋಟೆಕ್ನಾಲಜಿಯವರ ಅವಶ್ಯಕತೆ ಇದೆ. ಎಲ್ಲ ಡೈರಿಗೂ ನಮ್ಮ ಬಯೋಟೆಕ್ನಾಲಜಿ ಅವಶ್ಯಕತೆ ಇದೆ. ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಡಿಸೀಸ್ ಇದಿರ್ಬೋದು. ಈಗ ಅಗ್ರಿಕಲ್ಚರ್ ಅಂತಿದ್ದಂಗೆ ಈಗ ನಮಗೆ ಕೆಮ್ಮು ಬಂದರೆ ಜ್ವರದ ಮಾತ್ರ ತಗೊಳ್ಳಲ್ಲ, ಜ್ವರ ಬಂದರೆ ಇನ್ನೊಂದ್ರ ಮಾತ್ರ ತಗೊಳ್ಳಲ್ಲ. ಗಿಡಕ್ಕೆ ಮಾತ್ರ ಏನು ಮಾಡ್ತೀವಿ, ನಮ್ಮ ಮನೇಲಿ ಏನಾದ್ರು ಒಂದು ಗಿಡಕ್ಕೆ ಕಾಯಿಲೆ ಬಂದರೆ ಎಲ್ಲೋ ಒಂದು ಅಂಗಡಿಲಿ ಹೋಗ್ತೀವಿ, ಒಂದು ಔಷಧಿ ತರ್ತೀವಿ, ಸಿಂಪಡಿಸ್ಬಿಡ್ತೀವಿ. ಬಟ್ ಅದನ್ನು ಏನಾಗಿದೆ ಅಂತ ಕಂಡುಹಿಡಿದು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಔಷಧಿ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋಕ್ಕೆ. ಫಾರ್ ಎಕ್ಸಾಂಪಲ್, ನಮಗೆ ಹೆಂಗೆ ಡಾಕ್ಟರ್ ಬೇಕು, ಪ್ಲಾಂಟ್ಸ್ಗಳಿಗೂ ಗಿಡಗಳಿಗೂ ಡಾಕ್ಟರ್ ಬೇಕು. ಸೊ ಇದು ನಮ್ಮ ಬಯೋಟೆಕ್ನಾಲಜಿ ಇದರಿಂದ ಇದಾಗುತ್ತೆ. ಸೊ ನಮ್ಮ ಬಯೋಟೆಕ್ನಾಲಜಿ ನಾನು ಹೇಳ್ತಾ ಹೋದರೆ ಸರ್ವವ್ಯಾಪಿ ಮೇಡಮ್, ಒಂದು ಕಡೆ ಅಲ್ಲ, ಎಲ್ಲ ಏರಿಯಾನು ಟಚ್ ಮಾಡುತ್ತೆ ನಮ್ಮ ಬಯೋಟೆಕ್ನಾಲಜಿ. ಅಂದರೆ ಇವಾಗ ಡಾಕ್ಟರ್ ಅಂತ ಅಂದ್ಕೂಡ್ಲೇನೆ ಡೆಂಟಿಸ್ಟ್ ಬೇರೆ, ಐ ಸ್ಪೆಷಲಿಸ್ಟ್ ಬೇರೆ, ಕಾರ್ಡಿಯಾಲಜಿಸ್ಟ್ ಬೇರೆ, ಹಾಗೆ ಬಯೋಟೆಕ್ನಾಲಜಿ ಓದಿದ ಮೇಲೆ ಉದ್ಯೋಗ ಪಡೆಯುವಂತಹ ಹೆಸರುಗಳು ಒಂದು 4 ಹೇಳಿ ಸರ್. ಯಾಕಂದ್ರೆ ಪೋಷಕರಿಗೆ ಹೌದು ನನ್ನ ಮಗ ಈ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋ ನಂಬಿಕೆ ಬರಬೇಕಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ನಮ್ಮಲ್ಲಿ ಇದು ನಾವು ಕರೆಯೋದು ಬಯೋಟೆಕ್ನಾಲಜಿಸ್ಟ್ ಅಂತಾನೆ. ಅವನು ಡಯಾಗ್ನಾಸ್ಟಿಕ್ ಸೆಂಟರ್ಸ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು, ಡಯಾಗ್ನಾಸ್ಟಿಕ್ ಇದರಲ್ಲಿ ಕೆಲಸ ಮಾಡ್ಬೋದು. ಆಸ್ ಎ ಪ್ರೊಡಕ್ಷನ್ ಸೈಂಟಿಸ್ಟ್ ಫುಡ್ ಇಂಡಸ್ಟ್ರಿಲಿ ಕೆಲಸ ಮಾಡ್ಬೋದು. ಆಸ್ ಎ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಕೆಲಸ ಮಾಡ್ಬೋದು. ಆಸ್ ಎ ಫರ್ಮೆಂಟೇಷನ್ ಸ್ಪೆಷಲಿಸ್ಟ್, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಸಾಕಷ್ಟು ಫರ್ಮೆಂಟೇಷನ್ ಇಂಡಸ್ಟ್ರಿಗಳು ಇದೆ. ಈ ಮದ್ಯಪಾನಗಳು ಬರ್ತಾವಲ್ಲ, ಅದು ನಮ್ಮ ಕಂಪ್ಲೀಟ್ ಬಯೋಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋದು. ಅಲ್ಲೂ ಕೆಲಸ ಮಾಡ್ಬೋದು. ಅಗ್ರಿಕಲ್ಚರ್ ಇದರಲ್ಲೂ ಕೆಲಸ ಮಾಡ್ಬೋದು. ಒಂದು ಏರಿಯಾ ಅಂತಲ್ಲ ಮೇಡಮ್, ಎಲ್ಲ ಇದರಲ್ಲೂ ನಮ್ಮ ಈಗ ಹೋಟೆಲ್ ಸ್ಟಾರ್ಟ್ ಮಾಡ್ತಾರಲ್ಲ ಮೇಡಮ್, ಹೋಟೆಲ್ ಸ್ಟಾರ್ಟ್ ಮಾಡೋದು BE ಬಯೋಟೆಕ್ನಾಲಜಿ ಇಲ್ಲ ಬಯೋಟೆಕ್ನಾಲಜಿ ಗೊತ್ತಿದ್ರೆ ಅವ್ರು ಮಾಡೋ ರೀತಿನೇ ಬೇರೆ ಇರುತ್ತೆ. ಯಾಕೆ ಅಂದ್ರೆ ಈಗ ಎಷ್ಟು ಹಾಕಬೇಕು, ಒಂದು ಪ್ರಮಾಣ, ಇವಾಗ ಕಣ್ಣಳಿತೆ ಬೇರೆ ಇರುತ್ತೆ, ಪ್ರಮಾಣ ಬೇರೆ ಇರುತ್ತೆ. ಕಣ್ಣಳಿತೆಯಲ್ಲಿ ಮಾಡ್ದಂಗೆನೆ ಪ್ರಮಾಣದಲ್ಲಿ ಮಾಡಿದ್ರೆ ನಮ್ಗೆ ಅದೇ ತರ ನಮ್ಗೆ ಔಟ್ಪುಟ್ ಅಂತ ಅಂತೀವಿ ನಾವು. ಎಷ್ಟು ಕೊಡ್ತೀವೋ ಅಷ್ಟು ಔಟ್ಪುಟ್ ಬರುತ್ತೆ. ಇದನ್ನಲ್ಲಿ ತಿಳ್ಕೊಂಡಿದ್ರೆ ಎಷ್ಟೊಂದು ಜನ ಇವಾಗ BE ಬಯೋಟೆಕ್ನಾಲಜಿ ಮಾಡಿರೋರು ಹೋಟೆಲ್ ಬಿಸ್ನೆಸ್ ಅಲ್ಲೂ ತುಂಬಾ ಮುಂದುವರೆದಿರೋರು ಇದ್ದಾರೆ. ಎಲ್ಲಾ ತರ ಬಿಸ್ನೆಸ್ ಅಲ್ಲೂ ಮಾಡ್ಬೋದು ಮೇಡಮ್ ಅವರು. ಬಯೋಟೆಕ್ನಾಲಜಿ ಓದದ ಮೇಲೆ ಸೈಂಟಿಸ್ಟ್ ಆಗೋದಕ್ಕೆ ತುಂಬ ದೊಡ್ಡ ಅವಕಾಶ ಇದೆ. ಹಾಗಾದರೆ ಅವರಿಗೆ JRF ಅನ್ನೋಂತಹದ್ದೆಲ್ಲ ಸಿಗುತ್ತಾ, ಅಥವಾ ಅದಕ್ಕೇನಾದ್ರು ಬೇರೆ ರೀತಿಯಲ್ಲಿ ಕೋರ್ಸನ್ನ ಮಾಡ್ಕೋಬೇಕಾಗತ್ತೆ? ಏನಿಲ್ಲ ಮೇಡಮ್, ಈಗ ತಾವು ಹೇಳ್ದಂಗೆ CSIR JRF ಅಂತ ಕರಿತೀವಿ. ಅದ್ರ ಜೊತೆಗೆ ಗೇಟ್ ಎಕ್ಸಾಮ್ ಇದೆ. ಇದ್ರ ಜೊತೆಗೆ ICMR ಅಂತ ಇದೆ, ಅವ್ರದ್ದು ಎಕ್ಸಾಮ್ ಇದೆ. ಭಾರತದಲ್ಲಿ ಸಾಕಷ್ಟು ಈ ತರ ಫಂಡಿಂಗ್ ಏಜೆನ್ಸಿಗಳಿದೆ. ಅವರೆಲ್ಲರೂ JRF ಅಂತಾನು ಕೊಡ್ತಾರೆ. SR ಜೂನಿಯರ್ ರಿಸರ್ಚ್ ಫೆಲೋ, ಸೀನಿಯರ್ ರಿಸರ್ಚ್ ಫೆಲೋ, RA, ಆ ಥರ ಸುಮಾರು ಅವಕಾಶಗಳಿದೆ. ಸಾಮಾನ್ಯ ಸೈಂಟಿಸ್ಟ್ ಆಗ ಆಸೆ ಇರೋರು ಅದೇ ತಾವು ಹೇಳ್ದಂಗೆ ಬರೀ ಡಿಗ್ರಿ ಮಾಡಿ ನಿಲ್ಲಿಸಲ್ಲ. ಡಿಗ್ರಿ ಮಾಡಿದ್ಮೇಲೆ ಒಂದು JRF ಇದು ಮಾಡಿ ಅವರು PhDನೂ ಮಾಡಿ ಆಮೇಲಿಂದ ಸೈಂಟಿಸ್ಟ್ ಆಗೋ ಸಾಕಷ್ಟು ಉದಾಹರಣೆಗಳಿದೆ ಮೇಡಮ್. ಇವಾಗ ನೋಡಿ ಮೇಡಮ್, ಬೇರೆಯವರು ಸಂಶೋಧನೆ ಮಾಡ್ತಿರ್ತಾರೆ, ನಾವು ಮಾಡಿರೋ ಕೆಲಸನ ನಾವು ಪಬ್ಲಿಷ್ ಮಾಡ್ತೀವಿ, ಅದನ್ನು ಬೇರೆಯವರು ನೋಡ್ಬೋದು. ನೀವು ನೋಡಿದ್ರೆ ಆ ಥರ ಪೇಪರ್ಸು ಅದೆಲ್ಲನೂ ನಮ್ಮ ಬಯೋಟೆಕ್ನಾಲಜಿಲಿ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಸಂಶೋಧನೆ ದಿನ ನಡೀತಾನೆ ಇರುತ್ತೆ. ಸಂಶೋಧನೆ ಮಾಡಿದ್ರೆ ಏನೋ ಒಂದು ಹೊಸದು ಕಂಡಿಡಿದ್ರೆ ನಾವು ಅದನ್ನು
ಪ್ರಪಂಚಕ್ಕೆ ತಿಳಿಸ್ಬೇಕು ಅಂದರೆ ಥ್ರೂ ಪೇಪರ್ ಅಂತ, ನಾವು ಪೇಪರ್ ಪಬ್ಲಿಷ್ ಮಾಡೋದು ಅಂದ್ಬಿಟ್ಟು ಪೇಪರ್ ಪಬ್ಲಿಷ್ ಆಗುತ್ತೆ ಇದು. ಬಯೋಟೆಕ್ ಅಂದ ಕೂಡಲೇ ನೀವು ಹೇಳಿದಾಗೆ ನಮ್ಮ ದಿನನಿತ್ಯದಿಂದ ಹಿಡಿದು ಕೆಲಸ ಮಾಡುವಂತಹ ಎಲ್ಲ ಕ್ಷೇತ್ರಗಳು ಅಂತ ಆಗತ್ತೆ. ಹಾಗಿದ್ದಾಗ ಔಷಧಿ ಪ್ರಯೋಗಾಲಯ ಈ ಕ್ಷೇತ್ರವನ್ನು ಆರಿಸ್ಕೊಂಡ್ರೆ ಅವರಿಗೆ ಎಷ್ಟರ ಮಟ್ಟಕ್ಕೆ ಯಶಸ್ಸು ಸಿಗುತ್ತೆ? ಮೇಡಮ್, ನಮ್ಮಲ್ಲಿ ಬಯೋಟೆಕ್ನಾಲಜಿ ಮಾಡೋರು, ಇಲ್ಲ ಬಯೋಟೆಕ್ನಾಲಜಿ ಜನರಲ್ ಆಗಿ ಮಾಡೋರು ಸಾಕಷ್ಟು ಜನ ಈ ಏರಿಯಾದಲ್ಲಿ, ಯಾಕಂದರೆ ಸಂಶೋಧನೆಗಳು ದಿನ ದಿನ ನಡೀತಾ ಇರೋದು ಈ ಏರಿಯಾದಲ್ಲಿ ತುಂಬ ಜಾಸ್ತಿ. ಈ ಔಷಧಿ ಇರ್ಬೋದು, ಕಾಯಿಲೆ ಸಂಬಂಧಪಟ್ಟಂಗೆ ಇರ್ಬೋದು, ಕಂಡಿಡಿಯೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಗೇನಾದ್ರೂ ಕಾಯಿಲೆ ಬಂದಾಗ ಬ್ಲಡ್ ಟೆಸ್ಟ್ ಕೊಡ್ತೀವಿ. ಬ್ಲಡ್ ಟೆಸ್ಟ್ ಕೊಟ್ಟಾಗ ಅದನ್ನ ಕಲ್ಚರ್ ಮಾಡು ನೋಡ್ತಾರೆ. ಈಗ ಕೆಲವು ಸಲ ಏನು ಮಾಡ್ತಾರೆ, ಈ ಆಂಟಿಜನ್ ಆಂಟಿಬಾಡಿ ಇಂಟ್ರಾಕ್ಷನ್ ಅಂತ ಕರಿತೀವಿ. ಆ ಥರ ಡಯಾಗ್ನಾಸ್ಟಿಕ್ ಟೆಕ್ನಿಕ್ಸು ಸಾಕಷ್ಟು ಇರುತ್ತೆ. ಇದ್ರ ಜೊತೆಗೆ ನಮಗೆ ಗ್ಯಾಪ್ ಇರಂಗೆ ಕೋವಿಡ್ ಬಂದಾಗ ಒಂದು ಕಡ್ಡಿ ತೆಗೆದು ಮೂಗಿಗೆ ಹಾಕಿ ತೆಗಿತಾ ಇದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿ ಈ RNA DNA ಇದು ಬರುತ್ತಲ್ಲ, ಅದ್ರ ಮೂಲಕನೂ ಕಂಡುಹಿಡಿಯಬಹುದು. ಇದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಈ ಕೆಲವು ಕಾಯಿಲೆಗಳು ತುಂಬಾ ಜಾಸ್ತಿ ಆದ್ಮೇಲೆ ಕಂಡುಹಿಡಿಯಕ್ಕಿಂತ ಮೊದಲು ಇನಿಷಿಯಲಿನೇ ಕಂಡುಹಿಡಿದ್ರೆ ತುಂಬ ಒಳ್ಳೆಯದು. ಇನಿಷಿಯಲಿ ಕಂಡುಹಿಡಿಯೋಕ್ಕೆ ಸಾಕಷ್ಟು ಹೊಸ ಟೆಕ್ನಾಲಜಿಗಳಿದೆ ನಮ್ಮಲ್ಲಿ. PCR ಟೆಕ್ನಿಕ್ಸ್, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಅಂತ ಕಲಿತೀವಿ. ಈ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಬರೀ 1-2 ಕಾಯಿಲೆಗಲ್ಲ, ಕ್ಯಾನ್ಸರ್ ಕಂಡುಹಿಡಿಯೋದ್ರಿಂದ ಹಿಡಿದು ಬೇರೆ ಎಲ್ಲ ಕಾಯಿಲೆಗಳು ಈ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಕ್ನಿಕಲ್ ತುಂಬ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡುಹಿಡಿಯಬಹುದು. ಇದೆಲ್ಲದಕ್ಕೂ ನಮ್ಮ ಬಯೋಟೆಕ್ನಾಲಜಿ ಆ ಬಯೋಟೆಕ್ನಾಲಜಿ ಪರಿಣಿತಿ ಬೇಕಾಗುತ್ತೆ. ಅವರು ಬಯೋಮೆಡಿಕಲ್ ಅಂತಾನೂ ಓದ್ತಾರೆ ಮೇಡಮ್. ಇವಾಗ ಅದು ಕಂಡುಹಿಡಿಯೋದು ಹೆಂಗೆ, ಆ ಕಂಡುಹಿಡಿಯೋದಕ್ಕೆ ಆ ಉಪಕರಣಗಳನ್ನ ತಯಾರಿಸೋದು ಹೆಂಗೆ, ಉಪಕರಣಗಳನ್ನ ಉಪಯೋಗ ಮಾಡೋದು ಹೆಂಗೆ, ಅದನ್ನು ಓದ್ತಾರೆ. ವಿದೇಶದಲ್ಲಿ ಯಾವ ಯಾವ ದೇಶಗಳಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ? ಮೇಡಮ್, ನಾವು ಇಲ್ಲಿವರೆಗೆ ನೋಡಿದಂಗೆ ನಮ್ಮಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು US ಅಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ. ಇದ್ರ ಜೊತೆಗೆ ಜರ್ಮನಿಲಿ ಸುಮಾರು ಜನ ಇದ್ದಾರೆ, ಕೆನಡಾದಲ್ಲಿ ಸುಮಾರು ಜನ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಸುಮಾರು ಜನ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಯುರೋಪ್ಗೆ ಹೋಗೋಕ್ಕೂ ಇಷ್ಟಪಡ್ತಾರೆ, ಅಲ್ಲೂ ಹೋಗಿದ್ದಾರೆ. ನ್ಯೂಜಿಲ್ಯಾಂಡಲ್ಲಿ ನಮ್ಮ ಇಬ್ಬರು ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಮುಂದುವರಿತಾ ಇದ್ದಾರೆ. ಬಯೋಟೆಕ್ನಾಲಜಿಯಲ್ಲಿ ನಾನು ನನ್ನ ಭವಿಷ್ಯ ಕಂಡುಕೊಳ್ಬೇಕು ಅನ್ನೋಂತಹ 10ನೇ ಕ್ಲಾಸ್ ಮಗು ಇವತ್ತಿನಿಂದ ಯಾವ ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಬೇಕು? ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಬರ್ಸ್ಕೊಂಡ್ರೆ ಸಾಕು ಮೇಡಮ್. ಮಿಕ್ಕಿದೇನಿದೆ ಇಲ್ಲಿ ಬಂದ ಮೇಲಿಂದ ಅಲ್ಲಿ ರೆಡಿ ಆಗ್ತದೆ. ಕ್ಯೂರಿಯಾಸಿಟಿ ಬಯಾಲಜಿ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ ಸಾಕು, ಮಿಕ್ಕಿದ ಆಟೋಮೆಟಿಕಲಿ ಆಗೋಗುತ್ತೆ. ಬಯೋಟೆಕ್ನಾಲಜಿನಲ್ಲಿ ಹೆಚ್ಚಿಗೆ ಪಾರಿಭಾಷಿಕ ಪದಗಳನ್ನೇ ಕೇಳ್ತೀವಿ, ಹಾಗಾಗಿ ಇಂಗ್ಲಿಷ್ ಭಾಷೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ? ಮೇಡಮ್, ಲ್ಯಾಂಗ್ವೇಜ್ ಯಾವಾಗಲೂ ಒಂದು ಮಾಧ್ಯಮ ಅಷ್ಟೇ. ಲ್ಯಾಂಗ್ವೇಜಿಂದ ಕಲಿಯೋದಕ್ಕಿಂತ ಹೆಚ್ಚಿಗೆ ಅವರಲ್ಲಿ ಕ್ಯೂರಿಯಾಸಿಟಿ ಎಷ್ಟಿರುತ್ತೆ, ನಾಲೆಜ್. ನಾವು ದಿನ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಆಗಿರ್ತೀವಿ, ದಿನ ಕನ್ನಡ ಮಾತಾಡ್ತಿದ್ರೆ ಕನ್ನಡದಲ್ಲಿ ಕಂಫರ್ಟಬಲ್ ಇರ್ತೀವಿ. ಬಟ್ ಏನಾಗುತ್ತೆ, ಹೈಯರ್ ಸ್ಟಡೀಸ್ಗೆ ಹೋಗಬೇಕಾದ್ರೆ ಕನ್ನಡ ಮೀಡಿಯಮಿಂದನೇ ಬಂದಿರಲಿ, ಒಂದು ಸ್ವಲ್ಪ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ. ಆ ಟೈಮು ಬಂದಾಗ ಅದನ್ನು ಕಲ್ತ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್, ನೀವು ವಿದೇಶದ ಕೇಳಿದ್ರಲ್ಲ, ಎಸ್ಪೆಷಲಿ ಜರ್ಮನಿಗೆ ಹೋಗ್ಬೇಕಾದ್ರೆ ಜರ್ಮನ್ ಕಲಿಯೋದು ಮ್ಯಾಂಡೇಟ್ರಿ. ಅಲ್ಲಿ ಏನಾಗುತ್ತೆ, ಜರ್ಮನಿ ಬೇರೆ ಕಡೆ ಹೋಗೋದಿದ್ರೆ ಬೇಕಾಗಲ್ಲ, ಬಟ್ ಜರ್ಮನಿಗೆ ಹೋಗ್ಬೇಕಾಗಿರೋದ್ರಿಂದ ಜರ್ಮನಿ ಕಲಿಬೇಕಾಗತ್ತೆ, ಜರ್ಮನ್ ಕಲಿಬೇಕಾಗತ್ತೆ. ಆ ಥರ ಭಾಷೆ ಖಂಡಿತವಾಗ್ಲೂ ಇಟ್ ವಿಲ್ ನಾಟ್ ಬಿ ಎನ್ ಯಾರ್ಡ್ ಸ್ಟಿಕ್ ಮೇಡಮ್. ಈಗ ವಿದೇಶದಲ್ಲಿ ಈ ಥರದ್ದೊಂದು ಸಂಶೋಧನೆಗೆ ಅವಕಾಶ ಇದೆ ಅಂತ ಹೇಳಿ ಕೆಲವೊಮ್ಮೆ ಪಾಪ ವಿದ್ಯಾರ್ಥಿಗಳು ಮೋಸ ಹೋಗೋ ಅವಕಾಶಗಳಿರುತ್ತೆ. ಅಂಥವರಿಗೆ ನೀವು ಯಾವ ಎಚ್ಚರಿಕೆಯನ್ನು ಕೊಡ್ತೀರಾ? ನಾನು ಅಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಥವಾ ಓದೋದಕ್ಕೆ ಅವಕಾಶ ಕೊಡಿಸ್ತೀನಿ ಅನ್ನೋರಿಗೆ ಯಾವ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು? ಮೇಡಮ್, ಈಗ ಓದೋಕ್ಕೆ ಹೋಗ್ಬೇಕಾದ್ರೆ ಕೆಲವು ಏಜೆನ್ಸಿಗಳಿವೆ. ಈ ಪ್ರೈವೇಟ್ ಏಜೆನ್ಸಿಗಳು ಅದು ಕರೆಕ್ಟಾಗಿದೆಯಾ, ಅದು ರಿಜಿಸ್ಟರ್ಡ್ ಏಜೆನ್ಸಿ ಆಗಿದೆಯಾ? ಇದ್ರ ಜೊತೆಗೆ ಯಾವಾಗಲೂ ಒಳ್ಳೆ ಮಾಪಕ ಅಂದರೆ ಮೇಡಮ್, ಅಲ್ಲಿ ಓದಿರೋರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಆಮೇಲೆ ಇನ್ನೊಂದೇನಾಗುತ್ತೆ, ಈ ಎಸ್ಪೆಷಲಿ ಈ ವಿದೇಶದಲ್ಲಿರೋ ಪ್ರೊಫೆಸರ್ಗಳು ಒಂದು ಮೇಲ್ ಬರೆದ್ರೆ ಸಡನ್ನಾಗಿ ರಿಪ್ಲೈ ಮಾಡ್ತಾರೆ ಮೇಡಮ್. ಸಾಮಾನ್ಯ ನಾವು ನೋಡ್ದಂಗೆ ರಿಪ್ಲೈ ಮಾಡ್ತಾರೆ. ಹಂಗಿರೋದ್ರಿಂದ ನಾವು ಬರೀ ಅವ್ರ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಎಲ್ಲರೂ ನಾವೇ ಬೆಸ್ಟ್ ಅಂತ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ಕೋತಾರೆ. ಅದರಲ್ಲಿ ನಾವು ನೋಡಬೇಕಾದ್ರೆ ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಷ್ಟು ಜನ ಅಧ್ಯಾಪಕರಿದ್ದಾರೆ, ಅಲ್ಲಿ ರಿಸರ್ಚ್ ಏನು ನಡೀತಾ ಇದೆ, ಅಲ್ಲಿ ಓದಿನ ಮಕ್ಕಳಿಗೆ ಎಷ್ಟು ಜನ ಪ್ಲೇಸ್ಮೆಂಟ್ ಆಗಿದೆ, ಇದೆಲ್ಲ ನಾವು ಸ್ವಲ್ಪ ಓದ್ಕೋಬೇಕಾಗುತ್ತೆ. ಸ್ವಲ್ಪ ಸಂಶೋಧನೆ ಇದ್ರ ಬಗ್ಗೆನೂ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿ ಹೋದಾಗ ಏನೂ ಮೋಸ ಆಗ್ಲಿಕ್ಕಿಲ್ಲ ಅಂತ. ಈಗ ಹೆಣ್ಣು ಮಕ್ಕಳು ಅತ್ಯಂತ ಯಶಸ್ಸನ್ನು ಗಳಿಸಿರುವಂತಹ ಉದಾಹರಣೆಗಳಿದ್ರೆ ಹಂಚ್ಕೊಳ್ತೀರಾ? ಈಗ BE ಇಲ್ಲ BSc ಯಾವುದೇ ತಗೊಳ್ಳಿ, ಹೆಣ್ಮಕ್ಳೇ ತುಂಬ ಟೀಚರ್ಸ್ ಆಗಿ ಹೋಗ್ಬೋದು. BE ಬಯೋಟೆಕ್ನಾಲಜಿ, MTech ಬಯೋಟೆಕ್ನಾಲಜಿ, PhD, BSc MSc ಮಾಡಿ ಟೀಚರ್ಸ್ ಆಗ್ಬೋದು. ಆಮೇಲೆ ಅವರೇ ಅವ್ರದ್ದೊಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ಎಲ್ಲ ನಮ್ಮ ಮಕ್ಕಳು ಇವಾಗ ಮೊದಲಿರ್ತಿತ್ತು ಹೆಣ್ಮಕ್ಳನ್ನ ಈಚೆ ಕಳಿಸಲ್ಲ ಅಂತಂದ್ಬಿಟ್ಟು. ಈಗ ನಮ್ಮದ್ರಲ್ಲಿ ಓದಿರೋ ಮಕ್ಕಳೆಲ್ಲನೂ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಅಲ್ಲೇ ಕೆಲಸಕ್ಕೂ ಸೇರಿ ಆಮೇಲೆ ಅಲ್ಲಿಂದ ಬಂದು ನಮ್ಮ ದೇಶಕ್ಕೂ ಇದು ಮಾಡ್ತಾ ಇದ್ದಾರೆ ಮೇಡಮ್. BSc ಬಯೋಟೆಕ್ ಅಥವಾ BE ಬಯೋಟೆಕ್ನಾಲಜಿ ಓದಿದಂತಹ 100 ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ 100% ಕೆಲಸ ಸಿಗುತ್ತೆ ಅಂತ ನೀವು ಹೇಳ್ತೀರಾ? ಮೇಡಮ್, ಕೆಲಸ ಸಿಗುತ್ತೆ. ಇವಾಗ ಏನಂದರೆ, ಓದಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ
ಇವಾಗ ಬಂದಿರೋ ಆಪರ್ಚುನಿಟಿನ ನಾವು ತಗೋಬೇಕು. ಬಂದಿರೋ ಆಪರ್ಚುನಿಟಿ ನಾನು ತಗೊಳ್ಳಲ್ಲ, ನಾನು ಏನೂ ಮಾಡಲ್ಲ ಅನ್ನೋರಿಗೆ ನಾವೇನೂ ಮಾಡೋಕ್ಕಾಗಲ್ಲ. ನಾನು ಇದರಲ್ಲಿ ಏನೋ ಒಂದು ಸಾಧಿಸ್ತೀನಿ ಅಂತ ಬಂದಿರೋರಿಗೆ, ಈಗ ನಮ್ಮಲ್ಲಿ ನಮ್ಮ ಮಕ್ಕಳು ಯಾರೂ ಇವಾಗ ಯಾರೂ ನಾವು ಕೆಲ್ಸಕ್ಕೆ ಹೋಗಬೇಕು ನಮಗೆ ಸಿಕ್ಕಿಲ್ಲ ಅಂದವರು ಇಲ್ಲ. ಎಲ್ಲರೂ ಅವ್ರು ಒಂದಲ್ಲ ಒಂದು ರೀತಿಲಿ ಇಲ್ಲ ಮುಂದಿನ ವ್ಯಾಸಂಗ ಮಾಡಿ ಸೇರ್ಕೊಂಡಿದ್ದಾರೆ, ಇಲ್ಲ ಇದಕ್ಕೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅದು ಸಿಗಲ್ಲ. ಅದು ಬಿಟ್ಟರೆ ಅವರು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಅವ್ರ ಕೆಲಸ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ನಮ್ಗೆ ಅಷ್ಟೊಂದು ಆಪರ್ಚುನಿಟಿಗಳು ತುಂಬ ಇದೆ ಮೇಡಮ್, ಅದ್ರ ಬಗ್ಗೆ ಇದಿಲ್ಲ. ಅದು ಮೇಡಮ್ ಹೇಳ್ದಂಗೆ ಅದು ಅವರ ಆಸಕ್ತಿ ಹೆಂಗೆ ಯಾವುದ್ರ ಮೇಲೆ ಮಾಡಿ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಉದ್ಯೋಗ ಅವಕಾಶ ಅಂತೂ ಪ್ರತಿಯೊಬ್ಬರಿಗೂ ಇದೆ, ಹೆಚ್ಚೆಚ್ಚೇ ಇದೆ. ಈ ಬಯೋ ಫರ್ಟಿಲೈಸರ್ ತಯಾರಕರಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ತಯಾರಿ ಇರಬೇಕು ಮೇಡಮ್? ಅವರು ಸಾಮಾನ್ಯ ಏನಾಗುತ್ತೆ, ಈಗ ಏನೋ ಒಂದು ತಯಾರಿಕೆ ಮಾಡಬೇಕಾದ್ರೆ ಅಲ್ಲಿ ಹಲವಾರು ಆ್ಯಂಗಲ್ಗಳಲ್ಲಿ ಅವರು ಓದಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬಯೋ ಫರ್ಟಿಲೈಸರ್ ಅಂತಾನೆ ಉದಾಹರಣೆ ತೊಗೊಳ್ಳೋಣ. ಈ ಬಯೋ ಫರ್ಟಿಲೈಸರ್ಸಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳನ್ನ ಹಾಕಬೇಕಾಗತ್ತೆ. ಈ ಸೂಕ್ಷ್ಮಜೀವಿಗಳು ಹಾಕಬೇಕಾದ್ರೆ ಯಾವುದೋ ಸೂಕ್ಷ್ಮಜೀವಿಗಳು ಹಾಕೋಕ್ಕಾಗಲ್ಲ. ಸೂಕ್ಷ್ಮಜೀವಿಗಳಲ್ಲಿ ಕೆಲವು ಕಾಯಿಲೆ ಬರೋ ಅಂಥವು ಇವೆ, ಕೆಲವು ಒಳ್ಳೆಯದು ಇವೆ. ಸೊ ಇವೆಲ್ಲ ನಾಲೆಜ್ ಬರಬೇಕಾಗತ್ತೆ. ಇವೆಲ್ಲ ನಾಲೆಜ್ ಬರಬೇಕಾದ್ರೆ ಸಾಮಾನ್ಯ ಒಂದು ಡಿಗ್ರಿ ಮಾಡಿದರೆ ಸಾಕು. ಡಿಗ್ರಿ ಮಾಡಿದ್ಮೇಲೆ ಅವರು ಆ ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಈಗ ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಯಾವುದೋ ಒಂದು ಕೃಷಿ ಕೇಂದ್ರದಲ್ಲಿ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದಾರೆ ಅಂದರೆ BSc ಬಯೋಟೆಕ್ನಾಲಜಿ ಮಾಡದೇದವರು ಕಲಿಬೋದು. ಬಟ್ ಮಾಡಿರೋರು ಹೋದಾಗ ಅದನ್ನ ಅಳವಡಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಕಲಿಯೋಕ್ಕೂ ಈಸಿ ಆಗುತ್ತೆ. ಈಗ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ ಹೇಳಿದ್ರೆ ಅವರ ಕೆಲಸ ಏನಿರುತ್ತೆ ಬಯೋಟೆಕ್ನಾಲಜಿಯ ಆಧಾರದ ಮೇಲೆ? ಈ ಕ್ವಾಲಿಟಿ ಕಂಟ್ರೋಲಲ್ಲೂ ಸಾಕಷ್ಟು ಥರ ಬರುತ್ತೆ ಮೇಡಮ್. ಯಾವುದಾದ್ರು ಒಂದು ಇಂಡಸ್ಟ್ರಿ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಈಗ ಮಾತ್ರೆ ತಯಾರು ಮಾಡ್ತಾರೆ, ತಲೆನೋವಿಂದೇ ಒಂದು ಮಾತ್ರೆ ತಯಾರು ಮಾಡ್ತಾರೆ ಅಂತ ಹೇಳ್ಕೊಳ್ಳಿ. ಇದರಲ್ಲಿ ಸಾಕಷ್ಟು ಕ್ವಾಲಿಟಿ ಕಂಟ್ರೋಲ್ಗಳು ಯಾವ ಥರ ಬರ್ಬೋದು ಅಂದರೆ ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ಸರಿ ಇದೆಯಾ ಅನ್ನೋ ಚೆಕ್ ಮಾಡೋದೇ ಒಂದು ಬರ್ಬೋದು. ಈಗ ಅದನ್ನು ನೀರಿನಂಶ ಇರಬಾರ್ದು ಸಾಮಾನ್ಯ ಬಂದಾಗ, ಆ ನೀರಿನಂಶ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಇದಾಗ್ಬೋದು. ಟ್ಯಾಬ್ಲೆಟ್ ಈಗ ಫಾರ್ ಎಕ್ಸಾಂಪಲ್ 6 ತಿಂಗಳ ತನಕ ಮಾತ್ರ ಯೂಸ್ ಮಾಡಬೇಕು, 6 ತಿಂಗಳ ಮೇಲೆ ಯೂಸ್ ಮಾಡೋಂಗಿಲ್ಲ ಅಂತ ನಾವು ನೋಡ್ತೀವಿ. ಅದ್ರ ಮೇಲೆ ಅದ್ರದ್ದು ಪ್ರಿಸ್ಕ್ರೈಬ್ ಆಗಿ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡೋದೇ ಆಗಿರ್ಬೋದು. ಈಗ ಅದರಲ್ಲಿ ಏನಾದ್ರು ಪ್ಯಾಕೇಜಿಂಗ್ ಏನಾದ್ರು ಮಿಸ್ಟೇಕ್ ಇದೆಯಾ ಅನ್ನೋದೇ ಒಂದು ಕಂಟ್ರೋಲ್ ಆಗ್ಬೋದು. ಈಗ ಆಂಟಿಬಯೋಟಿಕ್ ಆಗಿದ್ರೆ, ಈ ಆಂಟಿಬಯೋಟಿಕ್ ಅಂದರೆ ಸಾಮಾನ್ಯ ಈಗ ನಮಗೆ ಜ್ವರ ಕೆಮ್ಮು ಬಂದಾಗ ಯಾವುದೋ ಬ್ಯಾಕ್ಟೀರಿಯಾಯಿಂದನೋ ಯಾವುದೋ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಬಂದಾಗ ನಾವು ಮಾತ್ರೆ ತಗೋತೀವಿ. ಆ ಮಾತ್ರೆ ಕೊಡಬೇಕಾದ್ರೆ ಅದರಲ್ಲಿ ಏನೋ ಒಂದು ಕಾಂಪೊನೆಂಟ್ ಇರಬೇಕು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ. ಅದು ಡೆಸ್ಟ್ರಾಯ್ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡೋದು ಕ್ವಾಲಿಟಿ ಕಂಟ್ರೋಲೇ. ಸೊ ಇವೆಲ್ಲ ಆ್ಯಂಗಲಿಂದನೂ ಮಾಡ್ಬೋದು. ಈಗ ಯಾವುದೇ ಕ್ಷೇತ್ರ ಆದ್ರೂ ಉದ್ಯೋಗಕ್ಕೆ ಹೋಗಬೇಕು ಅಂತಂದಾಗ ಫ್ರೆಷರ್ಗಳಿಗೆ ಅವಕಾಶ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಫ್ರೆಷರ್ಗಳು ಈ ಕ್ಷೇತ್ರದಲ್ಲಿ ಯಾವ ತಯಾರಿಯನ್ನು ಇಟ್ಕೊಂಡಿರಬೇಕು? ಫ್ರೆಷರ್ಗಳಿಗೆ ಖಂಡಿತ ಅವಕಾಶ ಇದೆ. ಫ್ರೆಷರ್ಗಳು ಸ್ಟ್ರೈಟ್ ಅವೇನೆ ನಾವು ಬೇರೆ ಇದರಲ್ಲಿ ನೋಡ್ದಂಗೆ 5 ಅಂಕಿ ಸಂಬಳ 6 ಅಂಕಿ ಸಂಬಳ ಅಂದಲ್ಲ ಮೇಡಮ್. ಸ್ವಲ್ಪ ಪೇಷನ್ಸಿಂದ ಶುರು ಮಾಡಿದ್ರೆ ಅವಕಾಶಗಳು ಸಾಕಷ್ಟಿದೆ. ಬಟ್ ಸಂಭಾವನೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಈಗ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲದೆ ಇರ್ಬೋದು. ಸ್ವಲ್ಪ ಕಡಿಮೆಯಲ್ಲೂ ಮಾಡಲಿಕ್ಕೆ ರೆಡಿ ಇದ್ದರೆ ಅವಕಾಶಗಳು ಸಾಕಷ್ಟು. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ನ ಕಲಿತು ಯಾರಾದರೂ ಮಾಡ್ಬೋದು ಮುಂದಕ್ಕೆ. ಬಟ್ ನಮ್ಮ ಕೆಲವು ಸ್ಕಿಲ್ ಬಯೋಟೆಕ್ನಾಲಜಿ ಏನಿದೆ, ಬಯೋಟೆಕ್ನಾಲಜಿ ಅವನೇ ಮಾಡಬೇಕು, ಬೇರೆಯವ್ನು ಮಾಡ್ಲಿಕ್ಕಾಗಲ್ಲ. ಈಗ ನಮ್ಮ ಬಯೋಟೆಕ್ನಾಲಜಿ ಹುಡುಗರು ಕಂಪ್ಯೂಟರ್ ಕೆಲಸದಲ್ಲೂ ಮಾಡ್ತಾರೆ, ಬಯೋಟೆಕ್ನಾಲಜಿಲೂ ಮಾಡ್ತಾರೆ. ಬಟ್ ಕಂಪ್ಯೂಟರ್ ಸೈನ್ಸ್ ಓದಿರೋರು ಕಂಪ್ಯೂಟರ್ ಮಾತ್ರ ಮಾಡ್ತಾರೆ, ಬಯೋಟೆಕ್ನಾಲಜಿ ಮಾಡಕ್ ಸಾಧ್ಯ ಇಲ್ಲ. ಈಗ ಮುಂಬರುವ ದಿನಗಳಲ್ಲಿ ಈ ಬಯೋಟೆಕ್ನಾಲಜಿಯಲ್ಲಿ ಯಾವ 3 ಅವೆನ್ಯೂಗೆ ಜಾಸ್ತಿ ಬೇಡಿಕೆ ಡಿಮ್ಯಾಂಡ್ ಇರುತ್ತೆ ಮೇಡಮ್? ಒಂದು ಬಯೋಮಾಲಿಕ್ಯೂಲ್ಸು, ಬಯೋಸಿಮಿಲರ್ಸ್ ಅಂತ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಲಿ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ಆಂಟಿಬಯೋಟಿಕ್ ಅಂತ ಏನು ಕರಿತೀವಿ, ಈ ಆಂಟಿಬಯೋಟಿಕ್ ನಾವು ಲಾಸ್ಟ್ ಸಂಶೋಧನೆ ಆಗಿರೋ ಆಂಟಿಬಯೋಟಿಕ್ ಸುಮಾರು ವರ್ಷ ಆಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಡ್ರಗ್ ರೆಸಿಸ್ಟೆನ್ಸ್ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್, TB ಬಗ್ಗೆ ಸಾಕಷ್ಟು ಕೇಳಿರ್ತೀವಿ ನಾವು. ಕೆಲವು TBಗಳಿಗೆ ಯಾವ ಆಂಟಿಬಯೋಟಿಕ್ ಕೊಟ್ಟರೂ ಇದೇ ಆಗಲ್ಲ. ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಂದು ಏರಿಯಾ, ಇಲ್ಲಿ ಸಾಕಷ್ಟು ಆರೋಗ್ಯ ಮತ್ತು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಆಮೇಲಿಂದ ನಾವು ನೋಡ್ದಂಗೆ ಇತ್ತೀಚಿನ ದಶಕಗಳಲ್ಲಿ ಕೋವಿಡ್ ಒಂದು ಕಾಯಿಲೆ ನಾವು ಏನು ಹೇಳ್ಬೋದು ಅಂದರೆ ಇಡೀ ಪ್ರಪಂಚನೇ ಮಂಡಿ ಊರಂಗೆ ಮಾಡ್ಬಿಡ್ತು. ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಮಂಡಿ ಊರಂಗೆ ಮಾಡ್ತು. ಇದರಿಂದ ಹೊರಬರೋಕ್ಕೆ ಸಾಧ್ಯ ಆಗಿದ್ದು ನಮಗೆ ಒಬ್ಬರಿಂದನೇ, ಬಯೋಟೆಕ್ನಾಲಜಿ ಅವರಿಂದನೇ ಸಾಧ್ಯ ಆಯಿತು. ಸೊ ಈ ಥರ ಪ್ರಾಬ್ಲಮ್ಗಳು ಮುಂದೆನೂ ಸಾಕಷ್ಟು ಬರ್ಬೋದು. ಈ ಡಿಸೀಸ್ ರಿಲೇಟೆಡ್ ಆಗಿರ್ಬೋದು, ಈ ಪ್ರೊಸೆಸಿಂಗ್ ರಿಲೇಟೆಡ್ ಆಗಿರ್ಬೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾವು ಸಾಕಷ್ಟು ಕೆಲಸಗಳು ಮಾಡಿರ್ಬೋದು. ಕ್ಯಾನ್ಸರ್ಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ಸಾಕಷ್ಟು ನೋಡ್ತಾ ಇದ್ದೀವಿ. ಈ ಪ್ರಿಸಿಷನ್ ಮೆಡಿಸಿನ್ ಅಂತ ಕರಿತೀವಿ ಮೇಡಮ್. ಈಗ ಫಾರ್ ಎಕ್ಸಾಂಪಲ್, ಈಗ ನಮಗೂ ಜ್ವರ ಬರ್ಬೋದು, ನಿಮಗೂ ಜ್ವರ ಬರ್ಬೋದು. ನಿಮಗೆ
ಅಷ್ಟೇ ಆಂಟಿಬಯೋಟಿಕ್ ಬರಬೇಕು ಅಂತಿಲ್ಲ. ನಿಮ್ಮ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ನನ್ನ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಈ ಥರ ದೊಡ್ಡ ಕಾಯಿಲೆಗಳು ಬಂದಾಗ ಇತ್ತೀಚೆಗೆ ಪ್ರಿಸಿಷನ್ ಮೆಡಿಸಿನ್ ಅಂತ ಕರಿತೀವಿ. ಅಂದರೆ ಒಂದು ಮೆಡಿಸಿನ್ ಒಬ್ರಿಗೆ ಆಗೋದು ಇನ್ನೊಬ್ಬರಿಗೆ ಆಗದೆ ಇರ್ಬೋದು, ಒಂದು ಪ್ರಮಾಣದಲ್ಲಿ ಆಗೋದು ಇನ್ನೊಂದು ಪ್ರಮಾಣದಲ್ಲಿ ಆಗದೆ ಇರ್ಬೋದು. ಇದು ಪ್ರಿಸಿಷನ್ ಮೆಡಿಸಿನ್ ಅಂತ ಕರಿತೀವಿ. ಇದು ತುಂಬಾ ಸ್ಕೋಪ್ ಇದೆ. ಕ್ಯಾನ್ಸರ್ ರಿಸರ್ಚ್ ಆಗಿರ್ಬೋದು, ಈ ಡಿಸೀಸ್ ರಿಲೇಟೆಡ್ ಇದರಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಸ್ಕೋಪ್ ಇದೆ. AI ಪ್ಲಸ್ ಬಯೋಟೆಕ್ ಈ ಕಾಂಬಿನೇಷನ್ ಅನ್ನ ಆಧಾರವಾಗಿ ಇಟ್ಕೊಂಡಿರುವಂತಹ ಉದ್ಯೋಗಾವಕಾಶಗಳಿವೆಯಾ ಮೇಡಮ್? ಇತ್ತೀಚಿನ ದಿನಗಳಲ್ಲಿ AI ಎಲ್ಲದಕ್ಕೂ ಬೇಕು ಮೇಡಮ್. ಅದರಲ್ಲಿ ನಮಗಂತೂ ಮ್ಯಾಕ್ಸಿಮಮ್ ಯೂಸೇಜ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಂದು ಟೈಮಲ್ಲಿ ಹೆಂಗಿತ್ತು ಅಂದರೆ, ನಾವು ರಿಸರ್ಚ್ ಮಾಡಬೇಕಾದ್ರೆ ಏನಾದ್ರು ಹುಡುಕ್ಬೇಕು ಅಂದರೆ ನಾವು ಜಾಬ್ ಕಾರ್ಡ್ ಅಂತ ಆಗ್ತಾ ಇದ್ವಿ, ಬುಕ್ ಓದಿ ಮಾಡಬೇಕಾಯ್ತು. ಇವತ್ತು ಎಲ್ಲ ಫಿಂಗರ್ ಟಿಪ್ಪಲ್ಲೇ ಸಿಕ್ಬಿಡುತ್ತೆ. ಈ ಥರ ಈಗ ಡಾಕಿಂಗ್ ಸ್ಟಡೀಸ್ ಅಂತ ಕರಿತೀವಿ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ ಕೇಳಿರ್ತೀರ ಮೇಡಮ್. ಈ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಎಸ್ಪೆಷಲಿ ಹೊಸ ಔಷಧಿ ಕಂಡುಹಿಡಿಯೋಕ್ಕೋ, ಈ ಕಾಯಿಲೆಗಳಿಗೆ ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬ ಇಂಪಾರ್ಟೆಂಟು. ನಾವು ಅನಿಮಲ್ ಸ್ಟಡಿ ಮಾಡಿದ ಮೇಲೂ ಆ ಡಾಕಿಂಗ್ ಸ್ಟಡಿ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಈ ಮಾಲಿಕ್ಯೂಲ್ ಇಲ್ಲಿ ಫಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ಬಯೋ ಇನ್ಫಾರ್ಮ್ಯಾಟಿಕ್ದು ಏನು ಟೂಲ್ಗಳಿದೆ ಇತ್ತೀಚಿನ ದಿನಗಳಲ್ಲಿ AI ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಬಯೋಟೆಕ್ನಾಲಜಿಲಿ ಯೂಸ್ ಆಗುತ್ತೆ. ಈಗ ಇಸ್ರೋ ಅಂತಹ ಸಂಸ್ಥೆಗೆ, DRDO ಅನ್ನೋಂತಹ ಸಂಸ್ಥೆಗೆ ಅಥವಾ IIScಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಮಕ್ಕಳು ಯಾವ ವಯಸ್ಸಿನಿಂದ ತಮ್ಮನ್ನು ತಾವು ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು? ಮೇಡಮ್, IIScಗೆ ಹೋಗ್ಬೇಕಂದ್ರೆ ಅವರು PUC ಆದಮೇಲೂ ಅವ್ರಿಗೆ ಎಕ್ಸಾಮ್ ಇರುತ್ತೆ. ಅಂದರೆ ಈ JE ಆ ಥರ ಇರುತ್ತೆ. ಅದರಲ್ಲಿ ಕ್ಲಿಯರ್ ಆದರೆ IIScಲೇ ಹೋಗ್ಬಿಟ್ಟು UG ಸ್ಟಡೀಸ್ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಸ್ಟಡೀಸ್ ಮಾಡ್ಬೋದು. ಈ ಥರ ಗೇಟ್ ಆ ಥರ ಎಲ್ಲ ಇರುತ್ತೆ. ಅದರಲ್ಲೆಲ್ಲ ಕ್ವಾಲಿಫೈ ಆದರೆ ಆವಾಗ PG ಸ್ಟಡೀಸು ಮಾಡ್ಬೋದು. DRDO ಅವರು ಅವ್ರದ್ದೇ ಒಂದು ಎಕ್ಸಾಮ್ನ ಕಾಲ್ಫಾರ್ ಮಾಡ್ತಾರೆ. ಆ ಎಕ್ಸಾಮ್ನ ಅವರು ಮಕ್ಕಳು ಏನನ್ನ ತಗೊಂಡು ಅದನ್ನು ಕ್ಲಿಯರ್ ಮಾಡಿದ್ರೆ ಆ DRDO ಇದಕ್ಕೂ ಹೋಗ್ಬೋದು. CPRI ಅಂತ ಇದೆ, DRDO, IISc, ಆಮೇಲೆ DFRL, CFTRI ಅವ್ರದ್ದು ಎಕ್ಸಾಮ್ಸ್ ಕಾಲ್ಫರ್ ಮಾಡ್ತಿದ್ದಾಗ JRF, SRF ಅದೂ ನಮಗೆ CFTRI ಅಲ್ಲಿ, DRDO ಅಲ್ಲಿ ಅಲ್ಲೂ ಅದು ಉದ್ಯೋಗಾವಕಾಶಗಳಿದೆ ಮಕ್ಕಳಿಗೆ. ಈ ಸಂದರ್ಶನವನ್ನ ಕೇಳ್ತಾ ಇರುವಂತಹ ಪೋಷಕರಿಗೆ ನೀವು ಹೇಳುವಂತಹ ಕಿವಿ ಮಾತು? ಕೆಲವು ಮಕ್ಕಳಿಗೆ ಇಂಜಿನಿಯರು, ಡಾಕ್ಟ್ರು ಅಂತಾನೆ ಅಂತಾರೆ. ಡಾಕ್ಟರ್ ಅಂತ ತುಂಬಾ ಆಸೆ ಇರುತ್ತೆ. ಡಾಕ್ಟರ್ಗೆ ಹೋಗ್ಬೇಕು ಅಂತಿಲ್ಲ. BE ಬಯೋಟೆಕ್ನಾಲಜಿ ಮಾಡಿರೋರು ಡಾಕ್ಟರ್ಗಳು ಏನ್ ಮಾಡ್ತಾರೋ ಅದರದ್ದೆಲ್ಲ ಸಂಶೋಧನೆ ಎಲ್ಲ ಇದರಲ್ಲಿ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆ ಜೈವಿಕ ತಂತ್ರಜ್ಞಾನದಲ್ಲಿ ಅಥವಾ ಜೈವಿಕ ವಿಜ್ಞಾನದಲ್ಲಿ ಅವ್ರಿಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನ ಬೆಳೆಯಕ್ಕೆ ಬಿಡಿ. ಅವ್ರ ಸಮಾಜಕ್ಕೆ ಏನಾದರೂ ಯೂಸ್ ಆಗುವಂಥ ಅದನ್ನು ಡೆಫಿನೆಟ್ಟಾಗಿ ಅವರು ಹಿಡಿತಾರೆ. ಸಮಾಜಕ್ಕೆ ಅವರು ಉಪಯೋಗ ಆಗೇ ಆಗತ್ತೆ. ಮೇಡಮ್, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಟೈಮ್ ಇತ್ತು ಮೇಡಮ್, ಮಕ್ಕಳು ಕರಿಯರ್ ಆಪ್ಟ್ ಮಾಡ್ಕೋಬೇಕಾದ್ರೆ, ಈಗ ನಾವೆಲ್ಲ ಓದಬೇಕಾದ್ರೆ ಹೇಗಿತ್ತು ಅಂದರೆ ಅಪ್ಪ ಅಮ್ಮ ಏನು ಹೇಳ್ತಾ ಇದ್ವಿ ಅದಕ್ಕೆ ಸೇರ್ಕೋತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಎಕ್ಸ್ಪೋಜರು ಚೆನ್ನಾಗಿದೆ. ಅವರು ಏನು ಮಾಡಬೇಕು ಅನ್ನೋದು ಫಸ್ಟೇ ನಿರ್ಧಾರ ಮಾಡಿರ್ತಾರೆ. ಅವ್ರಿಗೆ ಬಯಾಲಜಿಲಿ ಇಂಟ್ರೆಸ್ಟ್ ಇದ್ದರೆ ಬಯೋಟೆಕ್ನಾಲಜಿ ಈಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ಯಾಕಂದರೆ ಒಬ್ಬ ಒಳ್ಳೆ ಸಂಶೋಧಕ ಒಂದು ಸಂಶೋಧನೆಯಿಂದ ಇಡೀ ಪ್ರಪಂಚನೇ ಚೇಂಜ್ ಮಾಡೋ ಪವರ್ ಬಯೋಟೆಕ್ನಾಲಜಿಗಿದೆ. ಹಂಗಿರುವಾಗ ಅವನಿಗೆ ಅವ್ರ ಪೇರೆಂಟ್ಸು ಬೇರೆ ಏನು ಹೇಳಿ ಕಂಪ್ಯೂಟರ್ ಸೈನ್ಸು ಅದು ಇದು ಅಂತ ಸೇರಿಸ್ಬಿಟ್ರೆ ಅಂಥ ಒಳ್ಳೆ ಸಂಶೋಧಕನ್ನ ದೇಶನೂ ಕಳ್ಕೊಬೋದು. ಆ ದೃಷ್ಟಿಯಿಂದ ನಾವು ಹೇಳೋದೇನೆಂದರೆ, ಅದರಲ್ಲಿ ಯಾರಿಗೆ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟ್ ಇದೆ ಸಾಕಷ್ಟು ಅವಕಾಶಗಳು ಬಯೋಟೆಕ್ನಾಲಜಿ, BE ಆಗಲಿ, BSc ಆಗಲಿ, MSc ಆಗಲಿ, ಸಾಕಷ್ಟು ಅವಕಾಶಗಳು ಬಯೋಟೆಕ್ನಾಲಜಿಲಿ ಇದೆ. ಆಮೇಲೆ ಇದು ಒಂದು ಕಾರ್ಯಕ್ಷೇತ್ರಕ್ಕೆ ಮಾತ್ರ ಹೊಂದ್ಕೊಳ್ಳಲ್ಲ, ಎಲ್ಲ ಕಾರ್ಯಕ್ಷೇತ್ರಗಳಿಗೂ ಮೀಸಲಾಗಿರೋದ್ರಿಂದ ಇದನ್ನ ಅವ್ರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಇಂಟ್ರೆಸ್ಟ್ನ ಪೋಷಿಸಿ ಅದನ್ನು ಬೆಳೆಸೋ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಇಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಒಂದು ರ್ಯಾಪಿಡ್ ಫೈರ್ ಮಾಡಿಬಿಡೋಣ ಅಲ್ವಾ? ಖಂಡಿತ ಮೇಡಮ್. ಬಯೋಟೆಕ್ ವರ್ಸಸ್ ಮೈಕ್ರೋಬಯಾಲಜಿ ಯಾವುದು ಬೆಸ್ಟ್? ಎಡಗಣ್ಣು ಚೆನ್ನಾಗಿದೆಯೋ ಬಲ್ಗಣ್ಣು ಚೆನ್ನಾಗಿದೆಯೋ ಅಂತ ಕೇಳ್ದಂಗೆ ಮೇಡಮ್. ಇದು ಈಗ ಏನಾಗುತ್ತೆ ಅಂದರೆ ಬಯೋಟೆಕ್ನಾಲಜಿಲಿ ಒಂದು ಹೇಳ್ಬಿಡ್ತೀನಿ. ರ್ಯಾಪಿಡ್ ಫೈರು ರ್ಯಾಪಿಡ್ ಆಗಿರಬೇಕು, ಬಟ್ ಸ್ಟಿಲ್ ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಈಗ ನಮ್ಮ ಬಯೋಟೆಕ್ನಾಲಜಿಲಿ ಆಗ್ತಾ ಇರೋ ಸಾಕಷ್ಟು ಉತ್ಪನ್ನಗಳು ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ ಮಾಡ್ಕೊಂಡೇ ಮಾಡ್ತಾ ಇರೋದು. ಹಂಗಿರೋದ್ರಿಂದ ಬಯೋಟೆಕ್ನಾಲಜಿಯಿಂದ ಮೈಕ್ರೋ ಆರ್ಗ್ಯಾನಿಸಮ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ ಮೇಡಮ್. ನಮ್ಮ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳು BSc ಮಾಡಲಿ, MSc ಮಾಡಲಿ, BE ಮಾಡಲಿ, ಪರಿಪೂರ್ಣವಾಗಿ ಮೈಕ್ರೋಬಯಾಲಜಿ ನಾಲೆಡ್ಜು ಇರುತ್ತೆ. ಬಯೋಟೆಕ್ ಓದಿ ಸ್ವಂತ ಬಿಸ್ನೆಸ್ ಶುರು ಮಾಡಬಹುದಾ? ಖಂಡಿತವಾಗ್ಲೂ ಮಾಡ್ಬೋದು ಮೇಡಮ್. ಇಂಗ್ಲಿಷ್ ಬರಲ್ಲ, ನಾನು ಕನ್ನಡ ಮೀಡಿಯಮ್ಮು, ತುಂಬ ಕಷ್ಟ ಆಗುತ್ತಾ? ಕಷ್ಟ ಆಗೋದೇ ಇಲ್ಲ. ನಾನು ಕನ್ನಡ ಮೀಡಿಯಮ್ಮೇ 7ನೇ ತರಗತಿ ತನಕ. ವಿದ್ಯಾರ್ಥಿಗಳಿಗೆ ನೀವಿಬ್ಬರು ಕೊಡಬಹುದಾದಂತಹ ಒಂದು ಸಲಹೆ? ಓದಿ ನಿಮ್ಮ ತಂದೆ ತಾಯಿಗೆ, ಸಮಾಜಕ್ಕೆ ಉಪಯೋಗ ಆಗೋವಂಥ ಕೆಲಸ ಮಾಡಿ. ನಿಮ್ಮ ಆಸಕ್ತಿ ಎಲ್ಲಿದೆ ಅನ್ನೋದನ್ನ ಕಂಡುಹಿಡ್ಕೊಳ್ಳಿ, ಅದರಲ್ಲೇ ಮುಂದುವರಿರಿ. ಖಂಡಿತ ಯಶಸ್ಸು ಇದ್ದೇ ಇದೆ. ಅದು ಯಾವುದೇ ಆಗಿರ್ಬೋದು, ಬಯೋಟೆಕ್ನಾಲಜಿ ಅಂತಲೇ ಅಲ್ಲ, ನಿಮ್ಗೆ ಏನು ಆಸಕ್ತಿ ಇದೆ ಅದನ್ನು ಮುಂದುವರಿಸಿ, ಒಂದಲ್ಲ ಒಂದಿನ ಯಶಸ್ಸು ಖಂಡಿತ ಇದೆ. ಇಲ್ಲಿಯವರೆಗೆ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅನ್ನೋ ವಿಚಾರದ ಕುರಿತು, ಅದರಲ್ಲಿ ಬರುವಂತಹ ಅಧ್ಯಯನ ಅವಕಾಶಗಳು ಮತ್ತು ಉದ್ಯೋಗಾವಕಾಶಗಳು, ವಿದೇಶದಲ್ಲಿ ಏನೇನು ಅವಕಾಶಗಳಿವೆ ಅಂತ
ತುಂಬಾ ವಿವರವಾದಂತಹ ಮಾತುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ ಡಾಕ್ಟರ್ ಎಂ ಎನ್ ನಾಗೇಂದ್ರ ಪ್ರಸಾದ್ ಸರ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ಲಕ್ಷ್ಮಿ ಮೇಡಮ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಕಾಲೇಜು, ನಮ್ಮ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇವಾಗ ಅಲ್ಲಿ ನಾವು ಇರೋದ್ರಿಂದ ನಾವು ಇಲ್ಲಿ ಬಂದು ಮಾತಾಡಿದ್ದೀವಿ. ಸೊ ಧನ್ಯವಾದಗಳು. ನಮ್ಮ ಕಾಲೇಜ್ಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ನಮಸ್ತೆ. ನಮಸ್ತೆ.